ಗಂಡ ಮತ್ತು ಹೆತ್ತ ಮಗುವನ್ನೇ ಕೊಂದಳ ಪಾಪಿ. ಬೆಂಗಳೂರಿನಲ್ಲಿ ತಂದೆ ಮಗು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಚಿಕ್ಕಬಾಣಾವರ ಗುಟ್ಟೆ ಬಸವೇಶ್ವರ ಲೇಔಟ್ನಲ್ಲಿ ನಡೆದಿರುವ ಘಟನೆ. ಆಕೆಯೇ ಕೊಂದಿರಬಹುದು ಅನ್ನುವಂತ ಅನುಮಾನ, ಶಂಕೆ ವ್ಯಕ್ತವಾಗ್ತಾ ಇದೆ. ಅಭಿನಂದನ್ 38 ವರ್ಷ, ಪತಿ ಯದುವೀರ್ ಮಗ ಸಾವು. ಇವರಿಬ್ರು ಕೂಡ ಸಾವನ್ನಪ್ಪಿರೋದು. ಗಂಡ ಮಗುವಿನ ಶವವಿದ್ದ ಮನೆಯಲ್ಲೇ ಪತ್ನಿ ಹರಿಣಿ ಕೂಡ ಇದ್ಲು. ಆಕೆ ಮೇಲೆ ಆರೋಪಗಳು ಕೇಳಿಬಂದಿದೆ. ಅಭಿನಂದನ್ ಮುಖದಲ್ಲಿ ಗಾಯದ ಗುರುತುಗಳು ಪತ್ತೆ ಆಗಿವೆ. ಪತಿ ಮಗನ ಸಾವಿನ ಬಗ್ಗೆ ಕೇಳಿದ್ರೆ ಪತ್ನಿ ಹರಿಣಿ ಏನು ಕೂಡ ಬಾಯಿ ಬಿಡ್ತಾ ಇಲ್ಲ. ಇದಷ್ಟೇ ಅಲ್ಲದೆ ಆಕೆಯ ಗಂಡನ ಕುಟುಂಬಸ್ಥರು ಕೂಡ ಆರೋಪ ಮಾಡ್ತಿದ್ದಾರೆ, ಅಭಿನಂದನ್ ಯದುವೀರ್ ಸಾವಿಗೆ ಈಕೆನೇ ಕಾರಣ, ತಮ್ಮ ಸೊಸೆಯೇ ಕಾರಣ ಅಂತ. ಹೀಗಾಗಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಇಬ್ಬರ ಅನುಮಾನಾಸ್ಪದ ಸಾವು. ಹಾಗಾದ್ರೆ ಪತ್ನಿಯೇ ಗಂಡನನ್ನ ಕೊಂದ್ಲ, ತಾಯಿಯೇ ಮಗನನ್ನ ಕೊಂದು ಹಾಕಿದ್ಲ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಹಾಗಾದ್ರೆ ಏನಾಯ್ತು ಅಲ್ಲಿ, ಯಾತಕ್ಕಾಗಿ ಈ ರೀತಿಯಾಗಿ ಮಾಡಿದ್ದು ಆಕೆ ಅನ್ನುವಂತ ಪ್ರಶ್ನೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಮಡಿಕೊಂಡು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದ. ಸ್ಟೇಷನ್ ಅಲ್ಲಿ ನ್ಯಾಯ ಇತ್ಯರ್ಥ ಮಾಡಿಲ್ಲ. ಅಯ್ಯೋ ತಮ್ಮ ಮಡಿಕೊಂಡಿಲ್ಲ. ಅಯ್ಯೋ ಬಿಡೋನೇನವ್ವ, ಮಗ ಬಿಡೋನೇನೆ. ನಾವು ಅವ್ರು